ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿರುವ ಒಂದು ಪುಟ್ಟ ಗ್ರಾಮ ಮಾದಾಪುರ. ಸಾಮಾನ್ಯವಾಗಿ ನೋಡಿದರೆ ಇದು ಕರ್ನಾಟಕದ ಮತ್ತೊಂದು ಹಳ್ಳಿ. ಆದರೆ ಈ ಗ್ರಾಮದ ಮಣ್ಣಿನೊಳಗೆ, ಕಲ್ಲಿನೊಳಗೆ ಮತ್ತು ಜನರ ನಂಬಿಕೆಗಳಲ್ಲಿ ಅಡಗಿರುವ ಇತಿಹಾಸವನ್ನು ಹುಡುಕುತ್ತಾ ಹೋದರೆ ನಮಗೆ ಒಂದಲ್ಲ ಹಲವಾರು ಶತಮಾನಗಳ ಕತೆ ಎದುರಾಗುತ್ತದೆ. ಇಲ್ಲಿ ಆನೆಯ ಮೇಲೆ ಆಸೀನಳಾಗಿರುವ ಅಪರೂಪದ ಮಣ್ಣಮ್ಮ ದೇವಿಯ ವಿಗ್ರಹವಿದೆ. ಗ್ರಾಮದ ಸುತ್ತಮುತ್ತ ಹಳೆಯ ವೀರಗಲ್ಲುಗಳಿವೆ. ಪುರಾತನ ಶಿವಲಿಂಗವಿದೆ. ಕರಿತಿಮ್ಮಪ್ಪ ಎಂದು ಸ್ಥಳೀಯರು ಆರಾಧಿಸುವ ಅಪರೂಪದ ಶಿಲ್ಪವಿದೆ. ಆಂಜನೇಯ ಮತ್ತು ಬಸವಣ್ಣನಂತಹ ಹಳೆಯ ಆರಾಧನಾ ಪರಂಪರೆಗಳು ಇಲ್ಲಿವೆ. ಮುಖ್ಯವಾಗಿ ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ದಾಖಲಾಗಿರುವ ಮಾದಾಪುರದ ಶಾಸನವೂ ಇದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಮಾದಾಪುರದಿಂದ ಕೇವಲ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಬಿದರೆ ಎಂಬ ಗ್ರಾಮಕ್ಕೆ ಹೋದರೆ ಅಲ್ಲಿ ಗಂಗರ ಕಾಲದ ಜೈನ ಬಸದಿ, ಸಲ್ಲೇಖನ ವ್ರತವನ್ನು ದಾಖಲಿಸುವ ಶಾಸನ ಮತ್ತು ಕೆರೆಯ ಏರಿಯ ಮೇಲೆ ಕಾಣುವ ಸಪ್ತಮಾತೃಕೆಯ ಶಿಲ್ಪಗಳು ಇವೆಲ್ಲವನ್ನು ನಮ್ಮ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತವೆ. ಹಾಗಾದರೆ ಇಂದು ಮಾದಾಪುರದಲ್ಲಿ ಆರಾಧಿಸಲ್ಪಡುವ ಮಣ್ಣಮ್ಮ ದೇವಿಯ ಮೂಲ ಆರಾಧನೆ ಗಂಗರ ಕಾಲದವರೆಗೆ ಹೋಗುತ್ತದೆಯೇ? ಇದು ಕೇವಲ ಜನಪದ ನಂಬಿಕೆಯೇ ಅಥವಾ ಈ ಕಲ್ಲುಗಳ ಹಿಂದೆ ನಿಜವಾಗಿಯೂ 1000 ವರ್ಷಗಳಷ್ಟು ಹಳೆಯ ಕತೆ ಅಡಗಿದೆಯೇ? ಇಂದು ನಾವು ಮಾದಾಪುರದ ಮಣ್ಣಮ್ಮ ದೇವಿಯ ಇತಿಹಾಸವನ್ನು ಹುಡುಕುವ ಪ್ರಯಾಣ ಮಾಡೋಣ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿರುವ ಮಾದಾಪುರ ಇಂದು ಶಾಂತವಾದ ಗ್ರಾಮ. ಆದರೆ ಒಂದು ಕಾಲದಲ್ಲಿ ಈ ಪ್ರದೇಶದ ಇತಿಹಾಸ ಹೇಗಿತ್ತು ಇದನ್ನು ತಿಳಿದುಕೊಳ್ಳಲು ನಾವು ಕೇವಲ ಇಂದಿನ ಗ್ರಾಮವನ್ನು ನೋಡಿದರೆ ಸಾಲದು. ಗ್ರಾಮದ ಸುತ್ತಮುತ್ತ ಇರುವ ಹಳೆಯ ದೇವಾಲಯಗಳು, ಶಿಲ್ಪಗಳು, ವೀರಗಲ್ಲುಗಳು ಮತ್ತು ಶಾಸನಗಳ ಸುಳಿವುಗಳನ್ನು ಒಟ್ಟಿಗೆ ನೋಡಬೇಕು. ಮಾದಾಪುರದ ಪ್ರಮುಖ ಆರಾಧ್ಯ ದೇವತೆ ಶ್ರೀ ಮಣ್ಣಮ್ಮ. ಇಂದಿಗೂ ಸುತ್ತಮುತ್ತಲಿನಲ್ಲಿರುವ ಗ್ರಾಮಗಳಿಂದ ಭಕ್ತರು ಇಲ್ಲಿಗೆ ಬಂದು ತಾಯಿಯ ದರ್ಶನ ಪಡೆಯುತ್ತಾರೆ. ತಲೆಮಾರುಗಳಿಂದ ಮುಂದುವರಿದು ಬಂದಿರುವ ಈ ಆರಾಧನೆ ಮಾದಾಪುರದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಿನ ಒಂದು ಪ್ರಮುಖ ಭಾಗವಾಗಿದೆ. ಮಣ್ಣಮ್ಮ ದೇವಿ ಮಾದಾಪುರದ ಗ್ರಾಮ ದೇವತೆ ಮಾತ್ರವಲ್ಲ. ಸ್ಥಳೀಯರ ಪ್ರಕಾರ ಮಾದಾಪುರದ ಸುತ್ತಮುತ್ತಲಿನ ಸುಮಾರು 33 ಹಳ್ಳಿಗೂ ಮಣ್ಣಮ್ಮ ಗ್ರಾಮ ದೇವತೆಯಾಗಿದ್ದಾಳೆ. ಹೀಗಾಗಿ ಮಣ್ಣಮ್ಮನ ಆರಾಧನೆ ಒಂದು ಗ್ರಾಮದ ಗಡಿಯನ್ನು ಮೀರಿ ಈ ಇಡೀ ಪ್ರದೇಶದ ಜನರ ನಂಬಿಕೆಯೊಂದಿಗೆ ಬೆಸೆದುಕೊಂಡಿದೆ. ಇಂತಹ ವಿಶಾಲವಾದ ಗ್ರಾಮ ದೇವತಾ ಪರಂಪರೆ ನಮಗೆ ಈ ದೇವಿಯ ಆರಾಧನೆಯ ಹಿಂದಿರುವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಇನ್ನಷ್ಟು ಕುತೂಹಲ ಮೂಡಿಸುತ್ತದೆ. ಮಣ್ಣಮ್ಮ ದೇವಿಯ ಆರಾಧನೆ ಕೇವಲ 33 ಹಳ್ಳಿಗೆ ಸೀಮಿತವಾಗಿಲ್ಲ. ಪ್ರತಿದಿನ ಇಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಮಾದಾಪುರಕ್ಕೆ ಆಗಮಿಸಿ ತಾಯಿಯ ದರ್ಶನ ಪಡೆಯುತ್ತಾರೆ. ತಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು ಮತ್ತು ಸಂಕಷ್ಟಗಳಿಂದ ಪರಿಹಾರ ದೊರೆಯಲಿ ಎಂಬ ನಂಬಿಕೆಯಿಂದ ತಾಯಿಯ ಮುಂದೆ ಹರಕೆ ಹೊತ್ತು ಪ್ರಾರ್ಥಿಸುತ್ತಾರೆ. ತಮ್ಮ ಕಷ್ಟಗಳು ದೂರವಾಗಲಿ, ಕುಟುಂಬಕ್ಕೆ ಉಳಿತಾಗಲಿ, ಜೀವನದಲ್ಲಿ ನೆಮ್ಮದಿ ದೊರೆಯಲಿ ಎಂಬ ಭರವಸೆಯಿಂದ ಭಕ್ತರು ತಾಯಿಯ ಮೊರೆ ಹೋಗುತ್ತಾರೆ. ಇದೇ ನಂಬಿಕೆ ತಲೆಮಾರುಗಳಿಂದ ಮುಂದುವರೆದು ಬಂದಿದ್ದು ಮಣ್ಣಮ್ಮ ದೇವಿಯನ್ನು ಇಂದಿಗೂ ಈ ಭಾಗದ ಜನರು ಜೀವಂತ ಗ್ರಾಮ ದೇವತೆಯಾಗಿ ಆರಾಧಿಸುತ್ತಾರೆ. ಮಾದಾಪುರ ಮಣ್ಣಮ್ಮ ದೇವಿಯ ವಿಗ್ರಹವನ್ನು ಗಮನಿಸಿದಾಗ ಮೊದಲಿಗೆ ನಮ್ಮ ಗಮನ ಸೆಳೆಯುವುದು ವಿಶೇಷ ಸಂಗತಿ. ತಾಯಿಯು ಆನೆಯ ಮೇಲೆ ಆಸೀನಳಾಗಿದ್ದಾಳೆ. ಗ್ರಾಮ ದೇವತೆಗಳ ವಿಗ್ರಹಗಳಲ್ಲಿ ಇಂತಹ ರೂಪ ಸಾಮಾನ್ಯವಾಗಿ ಕಾಣಿಸುವುದಿಲ್ಲ. ತಾಯಿಯ ಮುಖಭಾವ, ಕಿರೀಟ, ಆಭರಣಗಳು ಮತ್ತು ಆನೆಯ ಮೇಲಿನ ಆಸನ ಇವೆಲ್ಲವೂ ಈ ವಿಗ್ರಹಕ್ಕೆ ವಿಶಿಷ್ಟ ರೂಪವನ್ನು ನೀಡುತ್ತವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ: ಈ ವಿಗ್ರಹ ಎಷ್ಟು ಹಳೆಯದು? ಇದು ಯಾವ ಕಾಲಕ್ಕೆ ಸೇರದ್ದು? ಮತ್ತು ಈ ಪರಂಪರೆ ಯಾವ ರೂಪದಿಂದ ಬಂದಿದೆ? ಇದಕ್ಕೆ ನೇರವಾಗಿ ಉತ್ತರಿಸುವ ಶಾಸನ ನಮ್ಮ ಕೈಯಲ್ಲಿಲ್ಲ. ಆದರೆ ಮಾದಾಪುರದ ಸುತ್ತಮುತ್ತ ದೊರೆಯುವ ಇತರ ಪುರಾತನ ಕುರುಹುಗಳನ್ನು ನೋಡಿದಾಗ ಈ ಪ್ರಶ್ನೆ ಇನ್ನಷ್ಟು ಕುತೂಹಲಕಾರಿಯಾಗುತ್ತದೆ. ನಮ್ಮ ದೇವಾಲಯದಿಂದ ಸುಮಾರು 400 ಮೀಟರ್ ದೂರದಲ್ಲಿರುವ ಅರಳಿ ಮರದ ಕಟ್ಟೆಯ ಬಳಿ ಸ್ಥಳೀಯರು ವೀರಗಾರರ ಗುಡಿ ಎಂದು ಕರೆಯುವ ಸ್ಥಳವಿದೆ. ಇಲ್ಲಿ ಒಂದು ವೀರಗಲ್ಲನ್ನು ಕಾಣಬಹುದು. ಮತ್ತೊಂದು ವೀರಗಲ್ಲು ಗ್ರಾಮದೊಳಗೆ ಮಣ್ಣಮ್ಮ ದೇವಿಯ ಉತ್ಸವ ಮೂರ್ತಿ ಇರುವ ದೇವಾಲಯದ ಪಕ್ಕದಲ್ಲಿದೆ. ಈ ವೀರಗಲ್ಲುಗಳು ಕೇವಲ ಕಲ್ಲುಗಳಲ್ಲ. ಯುದ್ಧದಲ್ಲಿ ಅಥವಾ ಗ್ರಾಮ ಮತ್ತು ಸಮಾಜದ ರಕ್ಷಣೆಯಲ್ಲಿ ಪ್ರಾಣತ್ಯಾಗ ಮಾಡಿದ ವೀರರ ನೆನಪಿಗಾಗಿ ಇಂತಹ ಸ್ಮಾರಕಗಳನ್ನು ಸ್ಥಾಪಿಸಲಾಗಿರುತ್ತದೆ. ಮಾದಾಪುರದಲ್ಲಿರುವ ಈ ವೀರಗಲ್ಲುಗಳ ಶಿಲ್ಪಶೈಲಿಯನ್ನು ಗಮನಿಸಿದಾಗ ಇವು ಪಶ್ಚಿಮ ಗಂಗರ ಕಾಲದ ವೀರಗಲ್ಲುಗಳನ್ನು ನೆನಪಿಸುವ ಲಕ್ಷಣಗಳನ್ನು ಹೊಂದಿದೆ. ಮಾದಾಪುರದಲ್ಲಿ ಮಣ್ಣಮ್ಮ ದೇವಿಯ ಆರಾಧನೆಯೊಂದೇ ಇಲ್ಲ. ಗ್ರಾಮದೊಳಗೆ ಹಲವು ಹಳೆಯ ಧಾರ್ಮಿಕ ಕುರುಹುಗಳು ಕಂಡುಬರುತ್ತವೆ. ಆಂಜನೇಯನ ದೇವಾಲಯ, ಇದು ಗ್ರಾಮದಿಂದ ಸ್ವಲ್ಪ ದೂರ, ಅಂದರೆ ಒಂದು ಮಣ್ಣಮ್ಮನ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಈ ದೇವಾಲಯವಿದೆ. ಇದು ಕೂಡ ಒಂದು ಪುರಾತನ ವಿಗ್ರಹ ಆಗಿದ್ದಂತಹ ದೇವಾಲಯವನ್ನು ಹೊಸದಾಗಿ ಪುನರ್ ನಿರ್ಮಾಣ ಮಾಡಿರುವಂತಹ ಒಂದು ಸಾಧ್ಯತೆ ಕಂಡುಬರುತ್ತದೆ. ಮತ್ತೆ ಮಾದಾಪುರದ ಗ್ರಾಮದೊಳಗೆ
ಗ್ರಾಮದೊಳಗೆ ಹಲವಾರು ಧಾರ್ಮಿಕ ಕುರುಹುಗಳು ಮತ್ತೆ ದೇವಾಲಯಗಳು ಕಂಡು ಬರುತ್ತವೆ. ಅದರಲ್ಲಿ ಮುಖ್ಯವಾಗಿ ಕರಿತಿಮ್ಮಪ್ಪ ಎಂದು ಸ್ಥಳೀಯರು ಆರಾಧಿಸುವ ಅಪರೂಪದ ಶಿಲ್ಪ, ಅದರ ಪಕ್ಕದಲ್ಲೇ ಒಂದು ಪುರಾತನವಾದ ಶಿವಲಿಂಗ, ಅದರ ಮುಂದೆ ಭಕ್ತಿಯಿಂದ ಕುಳಿತುಕೊಂಡಿರುವ ಒಂದು ಬಸವಣ್ಣನ ವಿಗ್ರಹ. ಇವೆಲ್ಲವೂ ಈ ಗ್ರಾಮದ ಧಾರ್ಮಿಕ ಪರಂಪರೆ ಒಂದೇ ದೇವತೆಯ ಸುತ್ತ ಸೀಮಿತವಾಗಿರಲಿಲ್ಲ ಎಂಬುದನ್ನು ತೋರಿಸುತ್ತದೆ. ವಿಶೇಷವಾಗಿ ಕರಿತಿಮ್ಮಪ್ಪನ ಈ ಶಿಲ್ಪ ಇದು ನಿಖರವಾದ ಕಾಲ ಮತ್ತು ಗುರುತಿನ ಬಗ್ಗೆ ಇನ್ನಷ್ಟು ಅಧ್ಯಯನದ ಅಗತ್ಯವಿದೆ. ಇದು ಯಾವ ದೇವತೆಯ ರೂಪ, ಯಾವ ಕಾಲಕ್ಕೆ ಸೇರಿದ ಶಿಲ್ಪ, ಸ್ಥಳೀಯ ಆರಾಧನೆಯಲ್ಲಿ ಇದರ ಪಾತ್ರ ಏನು, ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯಲು ಶಿಲ್ಪಶಾಸ್ತ್ರದ ಅಧ್ಯಯನ ಅಗತ್ಯ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಮಾದಾಪುರದ ಧಾರ್ಮಿಕ ಪರಂಪರೆ ಬಹಳ ಪದರಗಳನ್ನು ಹೊಂದಿದೆ. ಮಾದಾಪುರದ ಇತಿಹಾಸಕ್ಕೆ ಮತ್ತೊಂದು ಪ್ರಮುಖ ಪುರಾವೆ ಶಾಸನ. ಎಪಿಗ್ರಾಫಿ ಆಫ್ ಕರ್ನಾಟಕದಲ್ಲಿ ಮಾದಾಪುರಕ್ಕೆ ಸಂಬಂಧಿಸಿದ ಶಾಸನ ದಾಖಲಾಗಿರುವುದು ನಮಗೆ ತಿಳಿಯುತ್ತದೆ. ಇದು ಒಂದು ಹಿಂದಿನ ಕಾಲದಲ್ಲಿ ಈ ಊರಿನಲ್ಲಿ ಆಂಜನೇಯನ ದೇವಾಲಯವನ್ನು ಕಟ್ಟಿಸಿರುವುದಕ್ಕಾಗಿ ಅದಕ್ಕೆ ದಾನ ಕೊಟ್ಟಿರುವ ಒಂದು ಮಾಹಿತಿ ಇತ್ತಂತೆ. ಆ ಶಾಸನ ಆಂಜನೇಯನ ದೇವಾಲಯದಲ್ಲಿ ಪಕ್ಕದಲ್ಲಿ ಇತ್ತು ಅಂತ ನಮಗೆ ಆ ಎಪಿಗ್ರಾಫ್ ಕರ್ನಾಟಕದಲ್ಲಿ ನೋಟೆಡ್ ಆಗಿದೆ. ಆದ್ರೆ ಇಂದು ಆ ಶಾಸನದ ಒಂದು ಶಾಸನದ ಕಲ್ಲು ಇಲ್ಲ. ಈ ಶಾಸನದಲ್ಲಿ ಶಾಲಿವಾಹನ ಶಕೆ 1574 ಅಂದರೆ ಕ್ರಿಸ್ತಶಕ 1652 ಇದು ಮೈಸೂರು ಅರಸರಾದ ದೇವರಾಜ ಒಡೆಯರ ಕಾಲಕ್ಕೆ ಸೇರಿದ ಶಾಸನದಲ್ಲಿ ಮಾದಾಪುರದ ಗ್ರಾಮ ಎಂಬ ಉಲ್ಲೇಖ ದೊರೆಯುತ್ತದೆ. ಅಂದರೆ ಕನಿಷ್ಠ 17ನೇ ಶತಮಾನದಲ್ಲಿ ಮಾದಾಪುರ ಒಂದು ದಾಖಲಿತ ಗ್ರಾಮವಾಗಿತ್ತು ಎಂಬುದಕ್ಕೆ ಶಾಸನೀಯ ಪುರಾವೆ ನಮಗೆ ಸಿಗುತ್ತದೆ. ಆದರೆ ಮಾದಾಪುರದ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಸ್ವಲ್ಪ ದೂರ ಪ್ರಯಾಣಿಸಬೇಕು. ಮಾದಾಪುರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಒಂದು ಗ್ರಾಮ ಪಂಚಾಯಿತಿ ಬಿದರೆ ಗ್ರಾಮ. ಈ ಗ್ರಾಮವು ಈ ಪ್ರದೇಶದ ಪ್ರಾಚೀನ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಮಹತ್ವದ್ದಾಗಿದೆ. ಗಂಗರ ಕಾಲದಲ್ಲಿ ಬಿದರೆ ಒಂದು ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು ಎಂಬ ಇತಿಹಾಸ ನಮಗೆ ದೊರೆಯುತ್ತದೆ. ಇಲ್ಲಿ ದೊರೆಯುವ ಪುರಾತನ ಧಾರ್ಮಿಕ ಮತ್ತು ಶಾಸನೀಯ ಕುರುಹುಗಳು ಈ ಪ್ರದೇಶವು ಒಂದು ಕಾಲದಲ್ಲಿ ಪ್ರಮುಖ ಸಾಂಸ್ಕೃತಿಕ ವಲಯವಾಗಿರಬಹುದೆಂಬ ಪ್ರಶ್ನೆಯನ್ನು ಹುಟ್ಟು ಹಾಕುತ್ತದೆ. ಬಿದರೆಯಲ್ಲಿ ಗಂಗರ ಕಾಲಕ್ಕೆ ಸಂಬಂಧಿಸಿದ ಜೈನ ಬಸದಿ ಇದೆ. ಪಶ್ಚಿಮ ಗಂಗರ ಇತಿಹಾಸದಲ್ಲಿ ಜೈನ ಧರ್ಮಕ್ಕೆ ಮಹತ್ವದ ಸ್ಥಾನ ಇತ್ತು. ಜೈನ ಧರ್ಮದ ಆಶ್ರಯ, ಬಸದಿ ನಿರ್ಮಾಣ ಮತ್ತು ಜೈನ ಮುನಿಗಳ ಪರಂಪರೆಯ ಕುರುಹುಗಳು ಗಂಗರ ಕಾಲದ ಕರ್ನಾಟಕದಲ್ಲಿ ಹಲವು ಕಡೆ ಕಂಡುಬರುತ್ತವೆ. ಬಿದರೆಯಲ್ಲಿಯೂ ಈ ಪರಂಪರೆಯ ಗುರುತು ಕಾಣುತ್ತದೆ. ಇನ್ನು ಕುತೂಹಲಕಾರಿ ಸಂಗತಿ, ಇಲ್ಲಿಯೇ ಸಲ್ಲೇಖನ ವ್ರತವನ್ನು ಆಚರಿಸಿದ ವ್ಯಕ್ತಿಯ ಕುರಿತು ಶಾಸನದ ಕಲ್ಲು ಇದೆ. ಸಲ್ಲೇಖನ ಜೈನ ಧರ್ಮದ ಒಂದು ಪ್ರಮುಖ ವ್ರತ. ಇದೇ ಬಿದರೆ ಗ್ರಾಮದ ಕೆರೆಯ ಏರಿ ಮೇಲೆ ನಮಗೆ ಮತ್ತೊಂದು ಆಶ್ಚರ್ಯಕರ ಪುರಾತನ ಶಿಲ್ಪ ಪರಂಪರೆ ಎದುರಾಗುತ್ತದೆ. ಸಪ್ತಮಾತೃಕೆಯರು 7 ಮಾತೃತಾ ದೇವತೆಗಳ ಸಮೂಹ. ಇವು ಶಕ್ತಿ ಆರಾಧನೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರಮುಖ ದೇವತಾ ಪರಂಪರೆ. ಒಂದು ಕಡೆ ಜೈನ ಬಸದಿ, ಸಲ್ಲೇಖನ ಶಾಸನ, ಮತ್ತೊಂದು ಕಡೆ ಸಪ್ತಮಾತೃಕೆಯರಂತಹ ಶಕ್ತಿ ಆರಾಧನೆಯ ಶಿಲ್ಪಗಳು. ಇದು ನಮಗೆ ಒಂದು ಮುಖ್ಯವಾದ ವಿಷಯವನ್ನು ನೆನಪಿಸುತ್ತವೆ. ಪ್ರಾಚೀನ ಕರ್ನಾಟಕದ ಧಾರ್ಮಿಕ ಜೀವನ ಒಂದೇ ಧರ್ಮ ಅಥವಾ ಒಂದೇ ಆರಾಧನಾ ಪದ್ಧತಿಗೆ ಸೀಮಿತವಾಗಿರಲಿಲ್ಲ. ವಿವಿಧ ಧಾರ್ಮಿಕ ಮತ್ತು ಸ್ಥಳೀಯ ಆರಾಧನಾ ಪರಂಪರೆಗಳು ಒಂದು ಭೌಗೋಳಿಕ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದವು. ಇದೇ ರೀತಿಯ ಸಪ್ತಮಾತೃಕೆಯರು ಮತ್ತು ಜೈನ ಬಸದಿ ಕೆಲವೊಂದು ಶಾಸನಗಳು ಗಂಗರ ರಾಜಧಾನಿಯಾಗಿದ್ದ ಮಣ್ಣೆಯಲ್ಲೂ ಕಂಡುಬರುತ್ತವೆ. ಸಪ್ತಮಾತೃಕೆಯರ ಆರಾಧನೆಗೆ ಗಂಗರು ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಒಂದು ಗಂಗರ ಕಾಲದ ಸಪ್ತಮಾತೃಕೆಯರ ಆರಾಧನೆ ಎಂದು ಶಿಲ್ಪಗಳು ಮಣ್ಣೆ ಗ್ರಾಮದಲ್ಲೂ ಕಂಡುಬರುತ್ತವೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ಮಣ್ಣೆಯ ಗ್ರಾಮದಲ್ಲೂ ಮಣ್ಣಮ್ಮನನ್ನು ಆರಾಧಿಸುವ ಪದ್ಧತಿ ಇದೆ. ಅಂದರೆ ಮಣ್ಣೆಯಲ್ಲಿ ಮಣ್ಣಮ್ಮನನ್ನು ಮಣ್ಣೆಯಮ್ಮ ಎಂಬುದು ಆರಾಧಿಸಲಾಗುತ್ತಿದೆ. ಆದರೆ ಗಂಗರ ಕಾಲದಲ್ಲಿ ಬಿದರೆಯ ಒಂದು ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. ಅವರ ಕಾಲಘಟ್ಟದಲ್ಲೇ ಇಲ್ಲಿರುವ ಒಂದು ಜೈನ ಬಸದಿ ಇರಬಹುದು ಮತ್ತು ಒಂದು ಸಲ್ಲೇಖನ ವ್ರತವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿದ ಒಂದು ಜೈನ ಮುನಿಯ ಶಾಸನದ ಕಲ್ಲಿರಬಹುದು. ಸಪ್ತಮಾತೃಕೆಯರ ಪುರಾತನವಾದ ಒಂದು ಆರಾಧನೆ ಇರಬಹುದು. ಇವೆಲ್ಲವೂ ಗಂಗರ ಕಾಲದಲ್ಲಿಯೇ ಪ್ರಾರಂಭವಾಗಿರುವ ಒಂದು ಸಾಧ್ಯತೆ ಕಂಡುಬರುತ್ತದೆ. ಅದೇ ಕಾಲಘಟ್ಟದಲ್ಲಿ ಮಾದಾಪುರದಲ್ಲಿರುವ ಮಣ್ಣಮ್ಮ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿರುವ ಸಾಧ್ಯತೆಯೂ ಕೂಡ ಕಂಡುಬರುತ್ತದೆ. ಮಣ್ಣೆಯಲ್ಲಿ ಒಂದು ಜನಪದ ನಂಬಿಕೆ ಇದೆ. ಆ ಜನಪದ ನಂಬಿಕೆಯ ಪ್ರಕಾರ ಮಣ್ಣೆ ಗ್ರಾಮದ ಕೆರೆ ಹಿಂದೆ ಇರುವ ಒಂದು ಪ್ರಾಚೀನ ಬಂಡೆಯೇ 7 ಭಾಗಗಳಾಗಿ ಸೀಳಿದೆ. ಆ ಬಂಡೆಯಿಂದಲೇ 7 ಸಹೋದರಿ ದೇವತೆಗಳು ಪ್ರಕಟವಾದರು ಎಂದು ಭಕ್ತರು ನಂಬುತ್ತಾರೆ. ಇಂದಿಗೂ ಆ ಬಂಡೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಆ ಬಂಡೆಯಿಂದಲೇ ಮಾದಾಪುರ ಮಣ್ಣಮ್ಮ, ಸಾಕ್ಷಿಹಳ್ಳಿ ಮಣ್ಣಮ್ಮ, ಮಣ್ಣೆ ಮಣ್ಣಮ್ಮ, ಇನ್ನೂ ಕೆಲವು ದೇವತೆಗಳು ಪ್ರಕಟವಾದವು ಎಂದು ಭಕ್ತರು ನಂಬುತ್ತಾರೆ. ಮಣ್ಣೆಯಲ್ಲಿ ಮಣ್ಣೆಯಮ್ಮನ ಒಂದು ಪುರಾತನವಾದ ದೇವಾಲಯ
ದೇವಾಲಯವಿದೆ. ಇದು ಗಂಗರ ಕಾಲದಲ್ಲಿ ಆರಾಧನೆಯಾಗಿದ್ದೆ ಎಂದು ಭಕ್ತರು ಇಂದಿಗೂ ನಂಬುತ್ತಾರೆ ಮತ್ತು ಸ್ಥಳೀಯ ಪರಂಪರೆಯು ಅದೇ ಹೇಳುತ್ತದೆ. ಕೆಲವೊಂದು ಪುರಾತತ್ವ ಅಧ್ಯಯನಗಳು ಕೂಡ ಮಣ್ಣೆಯಮ್ಮನ ಆರಾಧನೆ ಗಂಗರ ಕಾಲದಲ್ಲಿ ನಡೆದಿದೆ ಎಂದು ಕಂಡು ಬರುತ್ತದೆ. ಇಲ್ಲಿ ನಮ್ಮ ಸಂಶೋಧನೆಯಲ್ಲಿ ಅತ್ಯಂತ ಕುತೂಹಲಕಾರಿ ಅಂಶ ಎದುರಾಗುತ್ತದೆ. ಆನೆ. ಪಶ್ಚಿಮ ಗಂಗರ ರಾಜಮನೆತನದ ಚಿಹ್ನೆಗಳಲ್ಲಿ ಆನೆಗೆ ವಿಶೇಷ ಸ್ಥಾನವಿತ್ತು. ಅವರ ನಾಣ್ಯಗಳಲ್ಲಿಯೂ ಆನೆಯ ಚಿತ್ರಣ ಕಂಡುಬರುತ್ತೆ ಮತ್ತು ಮಾದಾಪುರ ಮಣ್ಣಮ್ಮ, ಸಾಕ್ಷಿಹಳ್ಳಿ ಮಣ್ಣಮ್ಮ ಮತ್ತು ಮಣ್ಣೆ ಮಣ್ಣಮ್ಮ ಈ ಎಲ್ಲಾ ಮಣ್ಣಮ್ಮವರು ಆನೆಯ ಮೇಲೆ ಆಸೀನರಾಗಿದ್ದಾರೆ. ಇದು ಖಂಡಿತವಾಗಿಯೂ ಕುತೂಹಲಕಾರಿಯ ಒಂದು ಸಂಗತಿ. ಆನೆ ಗಂಗರ ರಾಜ ಲಾಂಛನವಾಗಿತ್ತು ಎಂಬುದು ಒಂದು ಪುರಾವೆ. ಮಣ್ಣೆಯಮ್ಮರು ಆನೆಯ ಮೇಲೆ ಆಸೀನರಾಗಿದ್ದಾರೆ ಎಂಬುದು ಮತ್ತೊಂದು ಪುರಾವೆ. ಆದರೆ ಈ ಎರಡನ್ನು ಜೋಡಿಸಿ ಹೀಗಾಗಿ ಮಣ್ಣಮ್ಮ ಗಂಗರ ಕಾಲದ ದೇವಿಯೇ ಎಂದು ಹೇಳಲು ಒಂದು ಸಾಕ್ಷಿ ಮಾತ್ರ ಇಲ್ಲಿ ನಮಗೆ ಕಂಡುಬರುತ್ತದೆ. ಇದುವರೆಗೂ ನಾವು ಕಂಡ ಸಂಗತಿಗಳನ್ನು ಮತ್ತೆ ನೋಡೋಣ. ಬಿದರೆ ಗಂಗರ ಕಾಲದ ಆಡಳಿತದ ಹಿನ್ನೆಲೆ, ಜೈನ ಬಸತಿ, ಸಲ್ಲೇಖನ ಶಾಸನ, ಸಪ್ತಮಾತೃಕೆಯರ ಶಿಲ್ಪಗಳು, ಮಾದಾಪುರದಲ್ಲಿ ಪುರಾತನವಾದ ಗಂಗರ ಕಾಲದ ಶೈಲಿಯನ್ನು ನೆನಪಿಸುವ ವೀರಗಲ್ಲುಗಳು ಮತ್ತು ಆನೆಯ ಮೇಲೆ ಆಸೀನರಾಗಿರುವ ಮಣ್ಣಮ್ಮ ದೇವಿ. ಇದರಾದರೆ ಮಾದಾಪುರದ ಮಣ್ಣಮ್ಮ ಆರಾಧನೆಯು ಮೂಲ ಗಂಗರ ಕಾಲದವರೆಗೆ ಹೋಗುತ್ತದೆ ಬಹುಶಃ. ಆದರೆ ಇಂದು ನಮ್ಮ ಬಳಿ ಇದನ್ನು ಖಚಿತವಾಗಿ ಸಾಬೀತುಪಡಿಸುವ ನೇರ ಶಾಸನ ಇಲ್ಲ. ಮಣ್ಣಮ್ಮನ ವಿಗ್ರಹದ ನಿಖರ ಕಾಲದ ನಿರ್ಣಯವೂ ಇನ್ನೂ ಅಗತ್ಯವಿದೆ. ವೀರಗಲ್ಲುಗಳ ಕಾಲವನ್ನು ವೈಜ್ಞಾನಿಕವಾಗಿ ದೃಢೀಕರಿಸಬೇಕಿದೆ. ಮಣ್ಣಮ್ಮ ಆರಾಧನೆಯ ನಿರಂತರತೆಯನ್ನು ತೋರಿಸುವ ಹಳೆಯ ದಾಖಲೆಗಳು ಬೇಕಾಗಿವೆ. ಹೀಗಾಗಿ ಇದು ಇನ್ನೂ ಒಂದು ಸಂಶೋಧನಾ ಸಾಧ್ಯತೆ, ಆದರೆ ಒಂದು ಕುತೂಹಲಕಾರಿ ಸಾಧ್ಯತೆ. ಇತಿಹಾಸ ಎಂದರೆ ಕೇವಲ ಶಾಸನಗಳು ಮತ್ತು ಅರಸರ ಹೆಸರುಗಳಲ್ಲ. ಒಂದು ಗ್ರಾಮದ ಜನರು ನೂರಾರು ವರ್ಷಗಳಿಂದ ಆರಾಧಿಸುತ್ತಾ ಬಂದಿರುವ ದೇವತೆಯು ಇತಿಹಾಸದ ಒಂದು ಭಾಗವೇ. ಶಾಸನ ಕಲ್ಲು ಮಾತನಾಡದಿದ್ದರೂ ಜನರ ನೆನಪು ಮಾತನಾಡುತ್ತದೆ. ವೀರಗಲ್ಲುಗಳು ಮೌನವಾಗಿದ್ದರೂ ಅವುಗಳ ಕೆತ್ತನೆಗಳು ಒಂದು ಕಾಲದ ಕಥೆಯನ್ನು ಹೇಳುತ್ತವೆ. ಹಳೆಯ ವಿಗ್ರಹಗಳು ತಮ್ಮ ಕಾಲವನ್ನು ನೇರವಾಗಿ ಹೇಳದಿದ್ದರೂ ಅವುಗಳ ಶಿಲ್ಪಶೈಲಿ ನಮಗೆ ಪ್ರಶ್ನೆಗಳನ್ನು ಕೇಳುತ್ತವೆ. ಮಾದಾಪುರದ ಮಣ್ಣಮ್ಮ ಕೂಡ ಅಂತಹ ಒಂದು ಜೀವಂತ ಪರಂಪರೆ. ಹಾಗಾದರೆ ಮಾದಾಪುರದ ಮಣ್ಣಮ್ಮ ದೇವಿ ಯಾರು? ಒಂದು ಗ್ರಾಮ ದೇವತೆಯೇ? ಒಂದು ಹಳೆಯ ಸ್ಥಳೀಯ ಶಕ್ತಿ ಆರಾಧನೆಯ ರೂಪವೇ? ಅಥವಾ ಗಂಗರ ಕಾಲದವರೆಗೆ ತನ್ನ ಬೇರುಗಳನ್ನು ಹೊಂದಿರುವ ಯಾವುದೋ ಪ್ರಾಚೀನ ಆರಾಧನಾ ಪರಂಪರೆಯ ಮುಂದುವರಿಕೆಯೇ? ಇದಕ್ಕೆ ಉತ್ತರ ಇನ್ನೂ ನಮ್ಮ ಕೈಯಲ್ಲಿಲ್ಲ. ಹಾಗೆ ಮಾದಾಪುರದಮ್ಮ ಮತ್ತು ಮಣ್ಣಮ್ಮ ಎಂಬ ದೇವಿಯರ ಇಬ್ಬರು ಉತ್ಸವ ಮೂರ್ತಿಗಳಿವೆ. ಈ ದೇವಿಯರು ಕೇವಲ ಗ್ರಾಮದ ದೇವತೆಯರು ಮಾತ್ರವಲ್ಲ, ಈ ಭಾಗದ ಜನರ ನಂಬಿಕೆ ಮತ್ತು ಭಕ್ತಿಯ ಜೀವಂತ ಪ್ರತೀಕ. ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಇಲ್ಲಿ ಸೇರಿ ತಮ್ಮ ಕಷ್ಟಗಳು ದೂರವಾಗಲಿ, ಕುಟುಂಬಕ್ಕೆ ಉಳಿತಾಗಲಿ ಎಂದು ತಾಯಿಯ ಮುಂದೆ ಹರಕೆ ಹೊರುತ್ತಾರೆ. ಮಣ್ಣಮ್ಮನ ಆರಾಧನೆ ಮೂಲ ಗಂಗರ ಕಾಲದವರೆಗೆ ಹೋಗುತ್ತದೆ ಎಂಬ ಪ್ರಶ್ನೆಗೆ ಇನ್ನಷ್ಟು ಪುರಾವೆಗಳು ಬೇಕಾಗಿವೆ. ಆದರೆ ಶತಮಾನಗಳು ಕಳೆದರೂ ಜನರ ನಂಬಿಕೆಯಲ್ಲಿ ಜೀವಂತವಾಗಿರುವ ಈ ತಾಯಿಯ ಆರಾಧನೆಯೇ ಮಾದಾಪುರದ ನಿಜವಾದ ಪರಂಪರೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರಸಿ ಹಾರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.